ಬೆಂಗಳೂರಿನಲ್ಲಿ ನರ್ಸಿಂಗ್ ಸೀಟ್ ಮಾಫಿಯಾ ನಡೀತಿದೆಯಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಆ ವಿದ್ಯಾರ್ಥಿನಿ ಕಲಿತಿದ್ದು ಒಂದು ಕಾಲೇಜಿನಲ್ಲಿ, ಆದರೆ ಆಕೆಗೆ ಬಂದಿದ್ದು ಮತ್ತೊಂದು ಕಾಲೇಜಿನ ಮಾರ್ಕ್ಸ್ ಕಾರ್ಡ್. ಇದರಿಂದ ಲೋನ್ ಸಿಗದೆ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸುತ್ತಿದ್ದಾರೆ. ಈ ಕಾಲದಲ್ಲಿ ಎಜುಕೇಶನ್ ಮುಗಿಸೋದು ಅಂದ್ರೆ ಯುದ್ಧನೇ ಗೆದ್ದಂತೆ ಕಣ್ರಿ. ಫೀಸ್, ಡೊನೇಷನ್ ಅಂತ ಲಕ್ಷ ಹಣ ಸುರಿದ್ರೂ ಸೀಟ್ ಸಿಗೋದು ಕಷ್ಟ. ಈ ನಡುವೆ ಬೆಂಗಳೂರಲ್ಲಿ ನರ್ಸಿಂಗ್ ಸೀಟ್ ಮಾಫಿಯಾ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ತಾವು ಮಾಡಿದ ತಪ್ಪಿಗೆ ನೂರಾರು ಕನಸನ್ನ ಹೊತ್ತು ಬಂದಂತ ನರ್ಸಿಂಗ್ ಸ್ಟೂಡೆಂಟ್ ಪರದಾಟವನ್ನು ಮಾಡ್ತಿದ್ದಾರೆ. ನಮಗೆ ಅನ್ಯಾಯ ಆಗಿದೆ ಅಂತ ಅಳಲನ್ನ ತೋಡಿಕೊಳ್ತಾ ಇರುವಂತ ಇವರು ನರ್ಸಿಂಗ್ ಸ್ಟೂಡೆಂಟ್. ಕೇಳ ಮೂಲದ ವರ್ಷ BSc ನರ್ಸಿಂಗ್ ಮಾಡಲಿಕ್ಕೆ 2023ರಲ್ಲಿ ದಿಯಾ ನರ್ಸಿಂಗ್ ಕಾಲೇಜು ಅಡ್ಮಿಷನ್ ಆಗ್ತಾರೆ. ಈಗಾಗಲೇ ಫಸ್ಟ್ ಸೆಮಿಸ್ಟರ್ ಅನ್ನ ಮುಗಿಸಿದ್ದು ಮಾರ್ಕ್ಸ್ ಕಾರ್ಡ್ ಅನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ತಾವು ಕಲಿತಿದ್ದು ದಿಯಾ ನರ್ಸಿಂಗ್ ಕಾಲೇಜ್ನಲ್ಲಾದರೂ ಮಾರ್ಕ್ಸ್ ಕಾರ್ಡ್ನಲ್ಲಿ ಭಾರತ್ ಕಾಲೇಜು ಅಂತ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ 2ನೇ ಸೆಮಿಸ್ಟರ್ ಸೇರ್ಲಿಕ್ಕೆ ಬ್ಯಾಂಕ್ನಲ್ಲಿ ಲೋನ್ ಕೊಡ್ತಾ ಇಲ್ವಂತೆ. ಇದರಿಂದ ಲಕ್ಷ ಫೀಸ್ ಕಟ್ಟಲಾಗದೆ ಗೋಳಿಡ್ತಿದ್ದಾರೆ. This nursing college belongs to Nalapadi group of institution. Bangalore Shandinagar MLA N.A. Harris was the chairman of this nursing college. I obtained education loan from Federal Bank Vallitodu branch. After 6 months, our first semester exams came. One day before, I got my hall ticket. While seeing the hall ticket, I got shocked because they gave me hall ticket in the name of another college of nursing. ಪ್ರತಿಷ್ಠಿತ ನಲ್ಪಾಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವಿರುದ್ಧವೇ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ನ ಶಾಸಕ N.A. ಹ್ಯಾರಿಸ್ ಒಡೆತನದ ಕಾಲೇಜು ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಈ ಸಂಬಂಧ ಶಾಸಕರ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಜೊತೆಗೆ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಮೇಲೂ ಕೂಡ ಕಿಡಿಕಾರಿದ್ದಾರೆ. ನಮಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲಿಂದ ಏನೆಲ್ಲ ಡಾಕ್ಯುಮೆಂಟ್ ಎಲ್ಲ ಪಡ್ಕೊಂಡು ಎಜುಕೇಷನ್ ಲೋನ್ ಸಹ ಮಾಡಿದ್ದಾರೆ. ಸೊ ಅವಳ ಮನಸ್ಸಲ್ಲಿ ಏನಿದೆ ಅಂದರೆ ನಾನು ದಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಸ್ಟಡಿ ಮಾಡ್ತಾ ಇದ್ದೇನೆ ಅಂತ. ಆದರೆ ಬಿಫೋರ್ ದ ನೈಟ್ ಆಫ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಅವಳಿಗೆ ಹಾಲ್ ಟಿಕೆಟ್ ಕೊಡ್ತಾರೆ ಕಾಲೇಜಿನವರು. ಆಗ ಅವಳಿಗೆ ಗೊತ್ತಾಗುತ್ತೆ ನನ್ನ ಹೆಸರು ದಿಯಾ ಕಾಲೇಜ್ ಆಫ್ ನರ್ಸಿಂಗಲ್ಲಿ ರಿಜಿಸ್ಟರ್ ಆಗಿಲ್ಲ, ರ್ಯಾದರ್ ಭಾರತ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಯಾವುದೋ ಒಂದು ಕಾಲೇಜಲ್ಲಿ ರಿಜಿಸ್ಟರ್ ಆಗಿದೆ. ಒಟ್ಟಾರೆ ತಾವು ಮಾಡಿದ ತಪ್ಪಿಗೆ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇದ್ದು ಕೂಡಲೇ ಶಾಸಕರೇ ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ರಂಜನ್ ಚಿರ್ಲಾಲ್, ನ್ಯೂಸ್ 18 ಬೆಂಗಳೂರು.